ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇದು ವಾಯ್ಸ್ ಓವರ್ ಕೊಡ್ತಾ ಇರೋವಂಥ ಒಂದು ವಿಡಿಯೋ ಆಗುತ್ತೆ. ಬಿಕಾಸ್ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಇತ್ತು ರೆಕಾರ್ಡ್ ಮಾಡಬೇಕಾದ್ರೆ. ಸೊ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂದ್ಕೊಂಡೆ. ಆ್ಯಂಡ್ ಈ ವಿಡಿಯೋ ಮಾಡೋಕ್ಕೆ ಏನು ರೀಸನ್ ಅಂದರೆ, ವಿ ಆಲ್ ನೋ ನಮಗೇನಾದರೂ ಆಕ್ಸೆಸರೀಸ್ ಬೇಕಾಗುತ್ತೆ ಅಲ್ವಾ, ಏನಾದರೂ ಒಂದು ಕ್ರಾಪ್ ಟಾಪ್ ಹಾಕ್ಕೊಂಡಾಗ. ಸೊ ನಾನೇ ಏನಾದರೂ ಒಂದು ಆಕ್ಸೆಸರಿ ಮಾಡೋಣ ಅಂತ ಅಂದ್ಕೊಂಡೆ. ಏನೆಲ್ಲ ಇದೊಂಥರ ನೆಕ್ ಚೈನ್ ಥರ ಇರುತ್ತೆ. ಕರೆಕ್ಟಾಗಿ ಕ್ರಾಪ್ ಟಾಪ್ ಎಲ್ಲಿ ಬರುತ್ತೋ ಅದ್ರ ಕೆಳಗಡೆ ಹಾಕ್ಕೋಬೋದು. ಆ್ಯಂಡ್ ನಿಮಗೆ ನಾನು ಮೆಟೀರಿಯಲ್ಸ್ ಕೂಡ ತೋರಿಸ್ತೀನಿ. ಆ್ಯಂಡ್ ಇದೊಂದು ಸಿಂಪಲ್ ಆಕ್ಸೆಸರಿ, ಮನೇಲಿ ಇರುವಂಥ ಏನಾದರೂ ಮಣಿಗಳು ಅಥವಾ ಏನಾದ್ರು ಡಾಲರ್ಗಳಿಂದ ಮಾಡಿ ಹಾಕೋವಂಥದ್ದು. ಆಬ್ವಿಯಸ್ಲಿ ಹುಡುಗಿರಿಗೆ ಇದೆಲ್ಲ ಒಂದು ಪ್ಯಾಷನ್ ಥರ ಇರುತ್ತೆ. ನಾವು ಏನು ಹಾಕೋತೀವೋ ಅದ್ರ ಥರನೇ ಆಕ್ಸೆಸರೀಸ್ ಹಾಕೋಬೇಕು ಅಂತ. ಆ್ಯಂಡ್ ಇಲ್ಲಿ ನಾನೊಂದು 3-4 ಮಣಿ ಇಟ್ಕೊಂಡಿದ್ದೀನಿ ಅಷ್ಟೇ, ತೋರಿಸ್ತೀನಿ. ಆ್ಯಂಡ್ ತುಂಬ ಏನೂ ಇಟ್ಕೊಂಡಿಲ್ಲ, ಜಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಏನೂ ಮಾಡದೆ ಹೋದ್ರೂ ಒಂದು ಆ್ಯಕ್ಚುಲ್ ರೀಸನ್ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಅದು ಬಿಟ್ಟು ನನಗಿದೊಂದು ಆಸೆ ಆಯಿತು, ನಾನೇ ಏನಾದರೂ ಕ್ರಿಯೇಟ್ ಮಾಡಿ ಹಾಕೋಣ ಅಂತ. ನನಗೆ ಆಮೇಲೆ ಏನಾದರೂ ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಜಸ್ಟ್ ಲೈಕ್ ಹಿಂದೆ ಹೇಗೆ ನಾವು ಪಾಟ್ಸ್ ಇಟ್ಟಿದ್ದೀನೋ ನೀವು ಅಬ್ಸರ್ವ್ ಮಾಡ್ಬೋದು, ಆ ಥರ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಆ್ಯಂಡ್ ಲೈಕ್ ತುಂಬ ಅಂದರೆ ಲೈಕ್ ಏನಾದರೂ ಒಟ್ಟು ಡೆಕೋರೇಟ್ ಮಾಡೋಕ್ಕೆ ಇಷ್ಟ. ಸೊ ಇವಾಗ ಈ ಥರದ್ದು ಒಂದು ಥ್ರೆಡ್ ತೊಗೋಬೇಕು. ಆ್ಯಂಡ್ ಆ ಥ್ರೆಡ್ ಆ ಬಾಕ್ಸಲ್ಲೇ ಕೊಟ್ಟಿರ್ತಾರೆ, ಅದ್ರಲ್ಲಿ ಮಾಡಿದ್ರೆ ನಿಮಗೆ ಥ್ರೆಡ್ ಹುಕ್ ಎಲ್ಲ ಇರುತ್ತೆ. ಸೊ ಯಾವ್ದು ಬೇಕು ಅದು ಯೂಸ್ ಮಾಡ್ಕೋಬೇಕು. ಕಮಾನ್, ವಿಲ್ ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ, ಸೊ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ಹುಕ್ಸ್ ಇರುತ್ತೆ. ಇದೊಂಥರ ಸ್ಕ್ರೂ ಟೈಪ್, ನಾರ್ಮಲ್ ಸರ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಹಾಕೋವಂಥ ಹುಕ್ಗಳು. ನಾನು ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡೆ. ಸೊ ಆ್ಯಂಡ್ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ದಂಗೆ ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ, ವಿ ಆಲ್ ನೋ ದಟ್ ಜನರಲ್ಲಾಗಿ ನಮಗೇನಾದರೂ ಮಾಡಬೇಕು ಅನ್ನಿಸ್ತಾ ಇರುತ್ತಲ್ಲ, ಖಾಲಿ ಅಂತೂ ಕೂರೋಕ್ಕೆ ಆಬ್ವಿಯಸ್ಲಿ ಯಾರಿಗೂ ಇಷ್ಟ ಆಗೋಲ್ಲ. ಸೊ ನನಗೂ ಖಾಲಿ ಕೂರೋಕ್ಕೆ ಇಷ್ಟ ಆಗೋಲ್ಲಪ್ಪ. ಖಾಲಿ ಕೂತ್ರೆ ಮೈಂಡ್ ಒಂಥರ ಬ್ಲ್ಯಾಂಕ್ ಆಗೋಗುತ್ತೆ. ಏನು ಮಾಡ್ತಿದ್ದೀನಿ ನಾನು, ಅಥವಾ ಏನು ಮಾಡ್ಬೇಕು ನಾನು, ಪಾಸ್ಟ್ ಎಲ್ಲ ಏನೇನೋ ಥಿಂಕ್ ಮಾಡಿ ಏನೇನೋ ಯೋಚನೆ ಮಾಡುತ್ತೆ. ಪಾಸ್ಟ್ ಇನ್ ದ ಸೆನ್ಸ್ ನನಗೆ ಆ ಥರ ಬ್ಯಾಡ್ ಪಾಸ್ಟ್ ಎಲ್ಲ ಏನೂ ಇಲ್ಲ. ಜಸ್ಟ್ ಲೈಕ್ ಈ ಫ್ರೆಂಡ್ಸ್ಗಳ ಜೊತೆ ಏನಾದರೂ ಜಗಳ ಆಡಿದರೆ, ಅಥವಾ ಮನೇಲಿ ಏನಾದರೂ ಮುನ್ಸ್ಕೊಂಡು ಒಂದು 2-3 ದಿವಸ ಮಾತಾಡೋದು ಅದೆಲ್ಲ ಬಿಟ್ಟಿರ್ತೀವಿ ಅಲ್ವಾ. ಸೊ ಆ ಥರದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ಬೋದು. ಆ್ಯಂಡ್ ಏನಾದರೂ ಒಂದು ಇರುತ್ತೆ ಅಲ್ವಾ. ಸೊ ಆ್ಯಸ್ ಐ ಟೋಲ್ಡ್, ನಾನು ಕಪಲ್ ಆಫ್ ಮಂತ್ಸ್ ಆಚೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಬೆಡ್ ರೆಸ್ಟಲ್ಲಿದ್ದೆ. ಆ್ಯಂಡ್ ಅವಾಗಂತೂ ಏನೂ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಬೆಡ್ ರೆಸ್ಟ್ ಇನ್ ದ ಸೆನ್ಸ್ ನನಗೆ ಎದ್ದೇಳೋಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಅದರಲ್ಲೂ ಸಾಕಷ್ಟು ಫೋನ್, ಲ್ಯಾಪ್ಟಾಪ್ ಮಲಗಿದ ಜಾಗದಲ್ಲೇ ಸಖತ್ ನೋಡಿ ನನಗಿವಾಗ ಅದ್ರ ಮೇಲೆ ಇಂಟ್ರೆಸ್ಟೇ ಬರ್ದಂಗೆ ಆಗೋಗಿದೆ. ಸೊ ಏನಾದರೂ ಇವಾಗ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಅವಾಗೆಲ್ಲ ನೋಡಿದ್ನಲ್ಲ ಕೂತ್ಕೊಂಡು. ಸೊ ಇವಾಗ ಅದನ್ನ ಟ್ರೈ ಮಾಡೋಣ ಅನ್ನೋಷ್ಟು ಮೈಂಡ್ಸೆಟ್ಟಲ್ಲಿದ್ದೀನಿ. ಆ್ಯಂಡ್ ಈ ಥರ ಮಣಿ ಇದೆ, ಆ ಮಣಿನ ಮಾತ್ರ ಯೂಸ್ ಮಾಡ್ತೀನಿ. ಇದಕ್ಕೆ ಡೈಮಂಡ್ ಕಟ್ ಮಣಿ ಅಂತ ಹೇಳ್ತಾರೆ, ಡೈಮಂಡ್ ಕಟ್ಸಲ್ಲಿರುತ್ತೆ. ಸೊ ನಿಮಗೆ ಅದು ಸೂಜಿಲಿ ಮಾಡೋಗಿದ್ರೆ ಮಾಡ್ಬೋದು, ಇಲ್ಲ ಕೈಯಲ್ಲೇ ಪೋಣಿಸ್ಬೋದು ಅಂದ್ರೂ ನೀವು ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಮಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಅದೇ ಥರ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಅದನ್ನ ತೋರಿಸ್ಲಾ. ಬಿಕಾಸ್ ಎವ್ರಿ ಒನ್ ನೋಸ್, ಅದು ಒಂದು ತೋರಿಸಿದ್ರೆ ಸಾಕಲ್ವ, ಈ ಥರ ಹಾಕಬೇಕು ಮಣಿಗಳನ್ನ. ನಿಮ್ಮ ಕತ್ತಿಗೆ ಅಥವಾ ವಾಟೆವರ್ ನಿಮ್ಮ ಹ್ಯಾಂಡ್ ಬೇಕಾದ್ರೆ ಹ್ಯಾಂಡು, ನಿಮ್ಗೆ ಯಾವ ಥರ ಎಲ್ಲಿ ಬೇಕೋ ಆ ಸೈಜ್ಗೆ ಹಾಕ್ಕೊಂಡು ನೀಟಾಗಿ ಪೋಣಿಸ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಇಷ್ಟು ಪೋಣ್ಸ್ ಇಟ್ಟಿರೋದಿದೆ. ಆ್ಯಂಡ್ ನಿಮಗೆ ಅಷ್ಟೇ ಅಲ್ಲದೆ ಇದು ತುಂಬ ಸಿಂಪಲ್ ಆಯಿತು ಅನ್ನೋದಾದರೆ, ನನ್ನ ಹತ್ರ ಕೆಲವೊಂದಷ್ಟು ಮಣಿಗಳಿದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಆ ಮಣಿಯಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಧ್ಯದಲ್ಲಿ ಹಾಕಿ ಡಾಲರ್ ಟೈಪಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಒಂದಿಷ್ಟು ಮಣಿಗಳನ್ನು ಹುಡುಕಿದೆ, ಆ್ಯಕ್ಚುಲಿ ಸಿಕ್ಕಿರಲಿಲ್ಲ. ಈ ಥರ ಪುಟ್ಟ ಮಣಿಗಳಲ್ಲೂ ಅಷ್ಟೇ, ಇದು ಆಲ್ಮೋಸ್ಟ್ ಸೂಜಿಲಿ ಆಗಲ್ಲ ಪೋಣಿಸೋಕ್ಕೆ, ನೀವು ಹಾಗೆ ಪೋಣಿಸ್ಕೋಬೋದು, ಇಟ್ಸ್ ನಾಟ್ ಅ ಮ್ಯಾಟರ್. ಆ್ಯಂಡ್ ಈ ಥರ ಮಣಿಗಳಲ್ಲೂ ನಾನೊಂದು ಸರ ಮಾಡಿದ್ದೆ, ಅದನ್ನ ನೆಕ್ಸ್ಟ್ ವೀಡಿಯೋಗೆ ನಾನು ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ನನಗೆ ಅದೆಲ್ಲಿ ಇಟ್ಟಿದ್ದೀನಿ ಅಂತ ಸಿಗಲಿಲ್ಲ. ಬಿಕಾಸ್ ಫುಲ್ ಮೆಸ್ ಮಾಡಿಕೊಂಡೆ.
ಈ ಮಣಿ ಹುಡ್ಕೋಕ್ಕೆ. ನಿಮ್ಗೆ ಹೇಳಿದ್ನಲ್ಲ ದಪ್ಪು ಮಣಿಗಳು ಅಂತ ಇದೆ. ಐ ಲವ್ ದಿಸ್ ಕೈಂಡ್, ಗೊತ್ತಾ, ಒಂಥರ ಪೆಂಡೆಂಟ್ ಥರ ಇದೆ, ಚೆನ್ನಾಗಿ. ಬರೀ ಅಷ್ಟೇ ಅಲ್ಲದೆ ತುಂಬ ಇದೆ ನನ್ನ ಹತ್ರ. ಸೊ ನಾನು ಈ ಸರಕ್ಕೆ ಸೂಟ್ ಆಗೋವಂಥದ್ದು ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಅಲ್ಲೇ ಇದೆ ನೋಡಿ. ನನಗೆ ಬ್ಲ್ಯಾಕ್ ಮಣೀಲಿ ಏನಾದರೂ ಮಾಡಬೇಕು ಅಂತ ಆಸೆ ಇದೆ, ಬಟ್ ಐ ವಿಲ್ ಡೂ ಇಟ್ ಫಾರ್ ಶ್ಯೂರ್ ಒಂದು ಸತಿ. ಇದು ಸಪ್ರೇಟಾಗಿ ಅಂತಲೇ ಮಣಿಗಳಿಗೆ ಅಂತಲೇ ಇಟ್ಕೊಂಡಿರೋದು. ಯೂಶ್ವಲಿ ದೊಡ್ಡ ದೊಡ್ಡ ಸರ ಎಲ್ಲ ಅಮ್ಮ ಫ್ರೆಂಡ್ಸ್ ಅವ್ರ ಮಕ್ಕಳು, ಇನ್ ದ ಸೆನ್ಸ್ ಅವ್ರ ಮಕ್ಕಳಾಗಿರ್ತಾರಲ್ಲ ಅವ್ರಿಗೆಲ್ಲ, ಪುಟ್ಟ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲ ನಾನು ಈ ಸರ ಎಲ್ಲ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ನನ್ನ ಕಸಿನ್ಸ್ಗೆ ಯಾರಾದರೂ ಬಂದರೆ, ಈಗಿನ ಮಕ್ಕಳು ಅಷ್ಟಾಗಿ ಏನೂ ಯೂಸ್ ಮಾಡಲ್ಲ. ಕೆಲವ್ರಿಗೆ ನೋಡಿದ ತಕ್ಷಣ ಬೇಕು ಅಂತಾರಲ್ಲ, ಆ ಥರ ಮಕ್ಳಿಗೆ ನಾನು ಆಲ್ರೆಡಿ ಎಷ್ಟೊಂದು ಮಾಡಿಟ್ಬಿಟ್ಟಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ಮನೆಗೆ ಬಂದಾಗ ಕೈಗೆ ಸಿಕ್ಬಿಟ್ಟು ಬೇಕು ಅಂದರೆ ಸರಿ ತಗೊಳಪ್ಪ ಅಂತ ಕೊಟ್ಬಿಡ್ತೀನಿ, ಆ ರೇಂಜಿಗೆ ಮಾಡಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ಇದೊಂದು ಪೆಂಡೆಂಟ್ ಥರ ಇದೆ, ಅದನ್ನು ಯೂಸ್ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ. ನೀವು ಏನು ಸರ ಮಾಡ್ಕೊಂಡಿರ್ತೀರೋ ಅದನ್ನು ಈಕ್ವಲ್ಲಾಗಿ ಪ್ಲೇಸ್ ಮಾಡ್ಕೊಂಡು. ಸಾರಿ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಕಾಲ್ ಬಂತು. ಇಟ್ಸ್ ಫೈನ್. ಆ್ಯಂಡ್ ಆ ಪೆಂಡೆಂಟ್ನ ನೀವು ಮಧ್ಯದಲ್ಲಿ ಹೇಗೆ ಬೇಕೋ ಹಾಗೆ ಹಾಕೋಬೋದು. ಕೆಲವ್ರು ಹೇಗೆ ಇಷ್ಟಪಡ್ತಾರೋ ಹಾಗೆ ಇಷ್ಟಪಡ್ಬೋದು. ಇಟ್ಸ್ ಲೈಕ್ ನಮ್ಗೆ ಏನು ಇಷ್ಟನೋ ನಾವು ಅದನ್ನು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಐ ಫೀಲ್. ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ, ವಾಟ್ ಯು ಫೀಲ್ ಅದನ್ನ ಮಾಡಿಬಿಡ್ಬೇಕು ಅಷ್ಟೇ. ಅದು ವೀಡಿಯೋನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಇಷ್ಟ ಆಯಿತಾ ಜಸ್ಟ್ ಮಾಡ್ಕೊಬಿಡಿ ಅಷ್ಟೇ. ಕ್ಯಾನ್ ಜಸ್ಟ್ ಸೇ ದಟ್. ಇಲ್ಲ ಒಬ್ರಿಗೆ ಇಷ್ಟ ಆಗಲ್ಲ, ಅಥವಾ ನಾವು ಹಾಕೋದು ಒಬ್ರಿಗೆ ಇಷ್ಟ ಆಗಲ್ಲ, ಬೇಡ ಹಾಕೋದು ಬೇಡ ಅಂದರೆ ನಮ್ಮ ಲೈಫ್ ಪೂರ ಹಾಗೆ ಆಗಿಬಿಡುತ್ತೆ. ಕಂಪ್ಲೀಟಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಥರ ಆಗಿಬಿಡುತ್ತೆ. ಏನಿಷ್ಟ ಅದನ್ನು ಮಾಡಿಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಆ್ಯಂಡ್ ನಾನು ನಿಮ್ಗೆ ಇಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ ನನಗೆ. ನನ್ನ ನೆಕ್ಸ್ಟ್ ಕಮ್ಮಿಂಗ್ ರೀಲ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇದನ್ನು ಹಾಕಿ ಒಂದು ರೀಲ್ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು ಇದು. ಐ ವಾಸ್ ಲುಕಿಂಗ್ ಸೋ ಕ್ಯೂಟ್, ಗೊತ್ತಾ. ನಾನು ಯಾವ ರೇಂಜಲ್ಲಿದ್ದೆ ಅಂದರೆ ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಇದು ಅಂತಲೂ ಅನ್ನಿಸ್ತು. ಆ್ಯಸ್ ಐ ಟೋಲ್ಡ್ ನೋ, ನಮಗೇನು ಇಷ್ಟನೋ ಅದನ್ನು ನಾವು ಮಾಡಿ ಖುಷಿ ಪಡಬೇಕು ಅದರಲ್ಲೇ. ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅಂತ ಹಾಗೆ ಕೂತ್ರೆ ಅದು ಹಾಗೇ ಆಗುತ್ತೆ ಅಷ್ಟೆ. ಯಾರು ಮಾತಾಡ್ತಾರೋ ಮಾತಾಡಲ್ವೋ, ಇಷ್ಟಪಡ್ತಾರೋ ಪಡಲ್ವೋ, ಎನಿಥಿಂಗ್ ಇಸ್ ಫೈನ್. ಸೊ ಅವ್ರ ಜೊತೆ ಖುಷಿಯಾಗಿ ಸಂತೋಷವಾಗಿರಾಗಿದ್ರೂ ಇರ್ಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಜೊತೆ ನಿಮಗೆ ಯಾವ್ದಾದ್ರು ಬೇರೆ ಲಾಂಗ್ ಚೈನ್ಸ್ ಕೂಡ ಹಾಕೋಬೋದು, ಕ್ರಾಪ್ ಟಾಪಿಗೆ ಸೂಟ್ ಆದರೆ. ಇಲ್ಲ ಇದೊಂದೇ ಥರ ಮಾಡ್ಕೊಂಡು ಹಾಕೋತೀವಿ ಅಂದರೆ ಹಾಕೋಬೋದು. ಇದೇ ಥರ ಹಾಕೋಬೇಕು ಅಂತ ನಾನೇನು ಹೇಳಲ್ಲ. ಈ ಥರ ಅಲ್ಲದೆ ಅವರು ನೀವು ಈ ಥರ ಒಂದು ಮಣಿಗಳಲ್ಲಿ ಬೇರೆ ಬೇರೆ ಟೈಪಲ್ಲೂ ಮಾಡ್ಬೋದು. ಪರ್ಲ್ಸಲ್ಲಿ ಮಾಡ್ಬೋದು, ಬೇರೆ ಮಣಿಗಳಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಥರ ಇಯರಿಂಗ್ಸ್ ಕೂಡ ಮಾಡ್ಕೋಬೋದು. ಆ ಇಯರಿಂಗ್ಸ್ ಕೂಡ ನಾನು ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟಪಟ್ಟರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಆ ಥರ ನಾನು ಹೇಳ್ಬೋದು. ಸೊ ಈ ವ್ಲಾಗ್ಗೆ ನನಗೆ ತುಂಬ ಲೈಕ್ಸ್ ಕಮೆಂಟ್ಸ್ ಏನಾದರೂ ಬಂದರೆ ಮಾಡೋಣ. ಓಕೆ, ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಬಾಯ್.